ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೇವೆ. ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತೇನೆ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾದರೆ ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೊಂದು ನನ್ನ ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಈ ಥರ ವಿಡಿಯೋ ನಾನು ಸೆಕೆಂಡ್ ಟೈಮ್ ಮಾಡೋದು. ಫಸ್ಟ್ ಟೈಮ್ ನೀವು ವಾಚ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಳ್ತೇನೆ. ಅದನ್ನು ನೋಡಿಲ್ಲ ಆದರೆ ಪ್ಲೀಸ್ ಅದನ್ನು ನೋಡಿ ಲೈಕ್ ಮಾಡಿ. ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಅಂದರೆ ನಾನು ಅದು ವಿಡಿಯೋ ಫಸ್ಟ್ ಟೈಮ್ ಮಾಡೋದು ಡೈಲಿ ವ್ಲಾಗ್. ಹಾಗೆ ನಿಮಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಬೇಕಾದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೆಲವರು ತಿಳಿಸಿದ್ದಾರೆ. ಥ್ಯಾಂಕ್ ಯು. ಹಾಗೆಯೇ ಕೆಲವರು ನನಗೆ ಸಿಕ್ಕ ವೇಳೆ, ಅಂದರೆ ನನಗೆ ಮೆಸೇಜ್ ಮೂಲಕ ಆಗಿರ್ಬೋದು, ಹೀಗೇ ಹೇಳಿದ್ದಾರೆ ಈ ಥರ ವಿಡಿಯೋ ಮಾಡು, ಕಂಟಿನ್ಯೂ ಮಾಡು ಅಂತ. ನನಗೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತೇನೆ ಈ ಥರ ವಿಡಿಯೋ ಮಾಡಲಿಕ್ಕೆ. ಡೈಲಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ನಿಮ್ಗೆ ಗೊತ್ತುಂಟಲ್ಲ, ಬೆಳಿಗ್ಗೆ ಹೊತ್ತು ಬ್ಯುಸಿ ಇರ್ತೇವೆ. ವಿಡಿಯೋ ಎಡಿಟಿಂಗ್ಗಿಂತ ಅದು ಶೂಟ್ ಮಾಡೋದೇ ಕಷ್ಟ ಆಗುತ್ತೆ. ಬಟ್ ನಾನು ಟ್ರೈ ಮಾಡ್ತೇನೆ. ಇದೊಂದು ಟ್ರೈ ಮಾಡಿದ್ದೇನೆ, ಹೇಗೆ ಆಗಿದೆ ಅಂತ ನೀವು ಕಮೆಂಟ್ ಮೂಲಕನೇ ತಿಳಿಸಬೇಕು ನನಗೆ. ಡೈಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ರೈಸ್ ಇಡ್ತೇನೆ. ಅಂದರೆ ರೈಸ್ ಕುಕ್ಕರ್ ಇಡಬೇಕಾದ್ರೆ 1.5-2 hours ತಗೊಳ್ತದೆ ಬಾಯ್ಲ್ ಆಗಲಿಕ್ಕೆ. ಅದಕ್ಕೆ ಫಸ್ಟ್ ನಾನು ರೈಸ್ ಇಡ್ತಾ ಇದ್ದೇನೆ. ಅದಾಗಿ ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಬೇಕಂತ ನಿನ್ನೆ ರಾತ್ರಿ ಕಡೆದು ಇಟ್ಟಿದ್ದೇನೆ. ನಾನು ಇಡ್ಲಿ ಮಾಡುವಾಗ ಅದಕ್ಕೆ ಈಸ್ಟ್ ಹಾಕೋದಿಲ್ಲ, ಶೇಂದಿ ಹೇಳ್ತಾರಲ್ಲ ಟಾಡಿ, ಅದನ್ನು ಬಳಸಿ ನಾನು ಇಡ್ಲಿ ಮಾಡೋದು. ನಾವು ಇಲ್ಲಿ ಮಂಗಳೂರು ಕಡೆಯಲ್ಲಿ ಸಣ್ಣ ಅಂತ ಕೂಡ ಹೇಳ್ತೇವೆ ಇದಕ್ಕೆ. ನಾವು ಅಂದರೆ ಸಣ್ಣ ಸಣ್ಣ ಪಾತ್ರೆ, ಅಂದರೆ ಗಿಂಡಲ್ ಅಂತ ಹೇಳ್ತೇವೆ, ಅದರಲ್ಲಿ ಮಾಡೋದು. ಇಡ್ಲಿ ಮಾಡೋದು ಈಸಿ, ಆದರೆ ಅದು ಗಿಂಡಲ್, ಅದು ಪಾತ್ರೆಗಳು ತೊಳೆಯೋದೇ ದೊಡ್ಡ ಕೆಲಸ ಆಗಿರುತ್ತೆ. ನಾನು ಇವತ್ತು ಇಡ್ಲಿಗೆ ಚಿಕನ್ ಗ್ರೀನ್ ಗ್ರೇವಿ ಮಾಡ್ತಾ ಇದ್ದೇನೆ. ಅದರ ರೆಸಿಪಿ ನಾನು ಇಲ್ಲಿ ಶೇರ್ ಮಾಡ್ತೇನೆ ಈ ವಿಡಿಯೋದಲ್ಲಿ. ಇಲ್ಲಿ ನಮ್ಮ ಮಂಗಳೂರು ಕಡೆಯಲ್ಲಿ ಇಡ್ಲಿ ಮಾಡಿದರೆ ಎಲ್ಲ ಸೇವಿಗೆ ಅದು 2 ಮಾಡಿದರೆ ಚಿಕನ್ ಕಾಂಬಿನೇಷನ್ ತುಂಬ ಒಳ್ಳೆಯದಾಗುತ್ತೆ. ಚಿಕನ್ ಗ್ರೇವಿ ಇರ್ಬೋದು, ಚಿಕನ್ ಸುಕ್ಕ, ಮತ್ತು ಕ್ರಿಶ್ಚಿಯನ್ಸ್ ಅವರಿಗೆ ಇಡ್ಲಿ ಒಟ್ಟಿಗೆ ಪೋರ್ಕ್ ಬೇಕೇ ಬೇಕಂತ ಹೇಳ್ತಾರೆ, ಆ ಟೈಪ್ ಬೆಸ್ಟ್ ಕಾಂಬಿನೇಷನ್ ಇಡ್ಲಿ ಮತ್ತು ಪೋರ್ಕ್. ನಾನು ಪೋರ್ಕ್ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೇನೆ, ಬಫಾತಿದು. ಪೋರ್ಕ್ ಬಫಾತ್ ರೆಸಿಪಿ ನಾನು ಟ್ಯಾಗ್ ಮಾಡಿರ್ತೇನೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಅದನ್ನು ಚೆಕ್ ಮಾಡಿ. ಪೋರ್ಕ್ ಬಫಾತ್ ಮಾಡೋದು ಆ್ಯಕ್ಚುಲಿ ಈಸಿ, ಅಂದರೆ ಕಡಿಲಿಕ್ಕೆ ಕಡಿದು ಕೂಡ ಮಾಡ್ತಾರೆ, ಅದು ಬೇರೆ ರೆಸಿಪಿ. ನಾನಿಲ್ಲಿ ಬಫಾತ್ ಪೌಡರ್ ಹಾಕಿ ಮಾಡಿ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ. ಆ ರೆಸಿಪಿಯನ್ನು ಚೆಕ್ ಮಾಡ್ಬೋದು. ಇವಾಗ ನಾನು ಇಡ್ಲಿಯನ್ನು ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ. 30 minutes, ಅಂದರೆ ಫಸ್ಟ್ ಬೇಯುವಾಗ 30 minutes, ಮತ್ತು ಇದು ಸೆಕೆಂಡ್ ಇದು 20 minutes. 30 minutesಗೆ ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ. ಇಡ್ಲಿ ಬೇಯುವಾಗ ನಾನು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ ಮತ್ತು ಚಿಕನ್ ಗ್ರೇವಿ ರೆಡಿ ಮಾಡ್ತಾ ಇದ್ದೇನೆ. ಇವಾಗ ನಾನು ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಅದಕ್ಕೆ ಸ್ಟ್ರಾಬೆರಿ ಮತ್ತು ಗ್ರೇಪ್ಸ್ ಹಾಕ್ತಾ ಇದ್ದೇನೆ. ಇಲ್ಲಿ ನೀವು ನೋಡ್ಬೋದು, ನಾನು ಮನೆಯಲ್ಲೇ ಬೆಳೆಸಿದ ಪುದೀನ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಸ್ವಲ್ಪ ಖಾಲಿ ಕಾಣಿಸ್ತಿದೆ, ಯಾಕೆಂದರೆ ನಿನ್ನೆ ಪದಾರ್ಥಕ್ಕೆ ಕೂಡ ನಾನು ಪುದೀನ ತೆಗೆದಿದ್ದೆ, ಮತ್ತು ಸ್ವಲ್ಪ ಪುದೀನ ಜ್ಯೂಸ್ ಎಲ್ಲ ಮಾಡಲಿಕ್ಕೆ ತೆಗಿತಾ ಇದ್ದೇನೆ. ಇನ್ನೂ ಚಿಗುರಬೇಕು, ಬಟ್ ಉಂಟು ನನಗೆ ಬೇಕಾದಷ್ಟು. ನಾನು ಪುದೀನ ಹೊರಗಿಂದ ತರೋದಿಲ್ಲ, ನನ್ನ ಮನೆಯಲ್ಲಿ ಇದ್ದ ಪುದೀನನೇ ಯೂಸ್ ಮಾಡ್ತಾನೆ. ನಿಮಗೆ ಡಿಫ್ರೆನ್ಸ್ ನೋಡ್ಬೋದು, ಮನೆಯಲ್ಲಿ ಮಾಡಿದ ಪುದೀನ ಮತ್ತು ಹೊರಗಿಂದ ತಂದ ಪುದೀನ, ಅದರ ಪರಿಮಳದಲ್ಲಿ ನಿಮಗೆ ಗೊತ್ತಾಗ್ತದೆ. ಇವಾಗ ನಾನೊಂದು ಮಿಕ್ಸಿ ಜಾರಿಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ತಾ ಇದ್ದೇನೆ. ಹಾಗೆಯೇ ಟೊಮೆಟೊ ಮತ್ತು ಬಾದಾಮು, ಕ್ಯಾಶು ಸ್ವಲ್ಪನೇ ತಗೊಂಡಿದ್ದೇನೆ. ಅದರೊಟ್ಟಿಗೆ ಸ್ವಲ್ಪ ಜೀರಿಗೆ ಮತ್ತು ಕಸ್ತೂರಿ ಮೇಥಿ ಮತ್ತು ಅರಶಿನ ಹುಡಿ, ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ.
ಇವಾಗ ನಾನು ಒಗ್ಗರಣೆಗೆ ಅಂತ ನಮ್ಮ ಮನೆಯಲ್ಲಿದ್ದ ಕರಿಬೇವಿನ ಸೊಪ್ಪು ತೆಗಿತಾ ಇದ್ದೇನೆ. ಒಗ್ಗರಣೆಗೆ ಕರಿಬೇವು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಕರಿಬೇವು ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೇನೆ. ಬೇಕಿದ್ದವರು ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿದರೂ ಕೂಡ ಹಾಕುತ್ತೆ. ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ. ಇವಾಗ ಸಣ್ಣ ಸಣ್ಣ ಕಟ್ ಮಾಡಿದ ಈರುಳ್ಳಿ ಮತ್ತು ಅದರೊಟ್ಟಿಗೆ ಗರಂ ಮಸಾಲ, ಹೂವು, ಚಕ್ಕೆ, ಲವಂಗ ಮತ್ತು ಕರಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಈ ಕಡೆ ಇಡ್ಲಿ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಫ್ರೈ ಆದ ನಂತರ ಕಡೆದಿಟ್ಟ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದರ ಕಲರ್ ಕೂಡ ಡಿಫ್ರೆಂಟ್ ಆಗಬೇಕು, ಚೇಂಜ್ ಆಗ್ತದೆ. ಚೆನ್ನಾಗಿ ಫ್ರೈ ಆದ ನಂತರ ಚೇಂಜ್ ಆಗುತ್ತೆ. ಇವಾಗ ಮಸಾಲ ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ಅದು ಚೆನ್ನಾಗಿ ಫ್ರೈ ಆಗುವ ತನಕ ನಾನು ಇಡ್ಲಿಯನ್ನು ತೆಗಿತಾ ಇದ್ದೇನೆ. ಇಡ್ಲಿ ಚೆನ್ನಾಗಿ ಬೆಂದಿದೆ, ತುಂಬ ಸಾಫ್ಟ್ ಆಗಿದೆ ಇಡ್ಲಿ. ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅದರಲ್ಲಿದ್ದ ಮಸಾಲವನ್ನೆಲ್ಲ ಇದಕ್ಕೆ ಹಾಕುವ. ಎಲ್ಲ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಮಸಾಲ ಎಲ್ಲ ಚೆನ್ನಾಗಿ ಕುದಿದ ನಂತರ ಇದಕ್ಕೆ ಪೊಟ್ಯಾಟೊ ಹಾಕ್ತಾ ಇದ್ದೇನೆ. ಪೊಟ್ಯಾಟೊ ಹಾಕಿ ಇದರೊಟ್ಟಿಗೆ ಚೆನ್ನಾಗಿ ಬಾಯ್ಲ್ ಆಗುವ ತನಕ ಮುಚ್ಚಿ ಇಡ್ತಾ ಇದ್ದೇನೆ. ಪೊಟ್ಯಾಟೊ ಸ್ವಲ್ಪ ಒಂದು 50% ಬಾಯ್ಲ್ ಆದ ನಂತರ ಅದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಿಟ್ಟ ಚಿಕನನ್ನು ಹಾಕ್ತಾ ಇದ್ದೇನೆ. ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಈ ಥರ ಒಂದು ಈಸಿಯಾಗಿರುವ ಒಂದು ಚಿಕನ್ ರೆಸಿಪಿ ನೀವು ಕೂಡ ಟ್ರೈ ಮಾಡಿ. ಇವತ್ತು ನಾನು ಸ್ನ್ಯಾಕ್ಸ್ ಬಾಕ್ಸಿಗೆ ಮಕ್ಕಳಿಗೆ ಸ್ಟ್ರಾಬೆರಿ ಮತ್ತು ಗ್ರೇಪ್ಸ್ ಹಾಕ್ತಾ ಇದ್ದೇನೆ. ಅದರೊಟ್ಟಿಗೆ ಒಂದೆರಡು ಪೀಸ್ ಡ್ರ್ಯಾಗನ್ ಫ್ರೂಟು ಮತ್ತು ಒಂದೊಂದು ಪೀಸ್ ಕಿವಿ ಫ್ರೂಟ್ ಕೂಡ ಹಾಕ್ತಾ ಇದ್ದೇನೆ. ಮಕ್ಕಳಿಗೆ ಫ್ರೂಟ್ಸ್ ತಿನ್ನಲಿಕ್ಕೆ ತುಂಬ ಆಲಸ್ಯ ಮಾಡ್ತಾರೆ. ಅದಕ್ಕೆ ಸ್ನ್ಯಾಕ್ಸ್ ಬಾಕ್ಸಿಗೆ ನಾನು ಫ್ರೂಟ್ಸೇ ಕೊಡೋದು, ಆವಾಗ ಸ್ಕೂಲಲ್ಲಿ ತಿಂತಾರೆ. ಹಾಗೆ ಚಿಕನ್ ಗ್ರೇವಿ ಈಗ ಚೆನ್ನಾಗಿ ಕುದಿತಾ ಉಂಟು. ಚಿಕನ್ ಗ್ರೇವಿ ಈಗ ರೆಡಿ ಆಗಿದೆ. ನಾನಿವತ್ತು ಮಗುವಿಗೆ ಲಂಚ್ ಬಾಕ್ಸಿಗೆ ಕೂಡ ಈ ಚಿಕನ್ ಗ್ರೇವಿ ರೈಸ್ ಒಟ್ಟಿಗೆ ಕೊಡ್ತಾ ಇದ್ದೇನೆ. ಇಡ್ಲಿ ಕೂಡ ರೆಡಿಯಾಗಿದೆ, ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ. ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ. ಇದೆರಡು ಕಾಂಬಿನೇಷನ್ ಬೆಸ್ಟ್. ಚಿಕನ್ ಗ್ರೇವಿ ಒಟ್ಟಿಗೆ ಇಡ್ಲಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಆಗಿರುತ್ತೆ. ಈ ವಿಡಿಯೋ ಎಲ್ಲ ನಿಮಗೆ ಲೈಕ್ ಆಗಿದ್ದೆ ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.